ಮಾಡಪ್ಪ ವಿದ್ಯಾರ್ಥಿಗಳು. ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ತಗೋಬೇಕು. ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರವನ್ನು ತಕೊಂಡು ಒಟ್ಟು ದೂರದಲ್ಲಿ ಅವೆರಡು ಬಸ್ಸಿನಲ್ಲಿ ಮತ್ತು ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರನ ಕಳೆದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಿದೆ, ರೈಲಿನಲ್ಲಿ ಪ್ರಯಾಣ ಮಾಡಿದ್ದು ಬರ್ತದೆ. ಪ್ರತಿ ವಾಹನದಲ್ಲೂ ಪ್ರಯಾಣ ಮಾಡಿದ ದೂರಗಳನ್ನು ಕಂಡುಹಿಡಿಯರಿ ಅಂದರು. ನಾನು ತಿಳ್ಸಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಭಾಳ ಚಂದ. ರೈಲಿನ ಶೇಕಡಾ ಪ್ರಮಾಣ ಕೊಟ್ಟಿಲ್ಲ, ಬರ್ತದೆ ಅದು ಮಾಡ್ಲಿಕ್ಕೆ. ಅತಿ ಸರಳ, 3 ತನ್ನು ಕಂಡು ಹಿಡಿಬೋದು ನಾವು. ನೋಡ್ರಿಲ್ಲಿ, ಈಗ ಶೇಕಡಾ 32 ಏನೋ ಬಸ್ಸಿಂದ ಅದ, ಶೇಕಡಾ 28 ಟ್ಯಾಕ್ಸಿ ಅದ. ರೈಲಿನ ಪ್ರಯಾಣ 100 ದಾರಿಯ ದೂರ 100 ಅಂತ ತಿಳ್ಕೊಂಡು 3 ತನ್ನು ತಕ್ಕೋಬಹುದು ನಾವು. ಯಾಕಂದ್ರೆ ರೈಲಿನ ಶೇಕಡಾ ಪ್ರಮಾಣ ತಕ್ಕೋಬಹುದು ನಾವು. ಯಾಕಂದರೆ ಬಸ್ಸಿಂದು 32% ಅದ ಮತ್ತು ಟ್ಯಾಕ್ಸಿದು 28 ಅದ. ಅದನ್ನು ಕಳೆದ್ರೆ ಏನು ಬರ್ತದೆ? ರೈಲಿನ ಶೇಕಡಾ ಪ್ರಮಾಣ ಬರ್ತದೆ. ಬೇಡ, ಬಸ್ಸಿನಲ್ಲಿ ಪ್ರಯಾಣದ ದೂರ ತಕ್ಕೋರಿ, ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ತಕ್ಕೋರಿ. ಒಟ್ಟು ದೂರದೊಳಗೆ ಇವೆರಡು ಪ್ರಯಾಣದ ಒಟ್ಟು ದೂರನ ಕಳೆದು ಬಿಟ್ರೆ ರೈಲಿನಲ್ಲಿ ಪ್ರಯಾಣ ಮಾಡಿದ ದೂರನೂ ಬರ್ತದೆ. 2-3 ರೀತಿ ಮಾಡ್ಬೋದು ನಾವು. ಈಗ ನೋಡ್ರಿ, ಈಗ ಸದ್ಯ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಏನು? ಒಟ್ಟು ದಾರಿಯ ಅಂದರೆ 500 ಕಿಮಿಯ ಎಷ್ಟು? ಶೇಕಡಾ 32. ನೋಡಿ, ಬರೋಬ್ಬರಿ 500 ಗುಂಟೆ 32 ಸರಾಸು ಬಾಗಿಲೆ 100. ನೋಡ್ರಿ ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ಅದು ತಿಳಿತು ಅಂದ್ರೆ ಮುಗೀತು ಒಂದ್ಸಲ. ಇವೆರಡು ಪೂಜೆ ಅದು, 5 2 10 ಎಲ್ಲ ಬಂತು. ಒಂದು 515, ಒಂದು 16, 160 ಕಿಮಿ ಏನು? 160 ಕಿಮಿ ಬಸ್ಸಿನ ಪ್ರಯಾಣದ ದೂರ. ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ 160 ಕಿಮಿ. ನೋಡ್ರಿ ಹೆಂಗೆ ತಿಳ್ಕೊಬೇಕು ನೀವು. ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಏನು? 500 ಕಿಮಿಯ ಶೇಕಡಾ 32 ಕಿಮಿ. 532 ಸರಾಸರಿ 100. ಇದು ತಳಗೆ ಬರ್ತದೆ. 500ಕ್ಕೆ ಗುಂಡ್ಲೆ ಹಾಕಿ 32 ಹಾಕಿ ಶೇಕಡಾ ಏನದು ತಳಗೆ ಹಾಕಬೇಕು. ಅಂದರೆ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಬರ್ತದೆ. ಇನ್ನೆದ್ರಾಗ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ ಒಟ್ಟು ದಾರಿ ಎಷ್ಟು? 500 ಕಿಮಿಯ ಎಷ್ಟು ಶೇಕಡಾ? 28%. 500 ಕಿಮಿಯ 28% ಅಂದ್ರೆ 528 ಸರಾಸರಿ 100. ನೋಡಿ, ಇವೆರಡು ಪೂಜೆ ಅದು, 5 8 40 ಎಲ್ಲ ಬಂತು. 140 ಕಿಮಿ ಏನಿದು ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ. ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ 140 ಕಿಮಿ. ಇನ್ನು ಅದರ ದೂರ ಕಂಡು ಹಿಡಿತೀರಿ. ನಾ ಶೇಕಡಾ ಪ್ರಮಾಣ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಕಂಡು ಹಿಡಿಬೇಕು? ಒಟ್ಟು ದೂರದಾಗ ಆ 2 ದೂರನ ಕೂಡಿಸಿ ಕಳೆದು ಬಿಡ್ರಿ. ಏನು ಬರ್ತದೆ? ರೈಲಿನಲ್ಲಿ ಪ್ರಯಾಣ ಮಾಡಿದ ಒಟ್ಟು ದೂರ, ರೈಲಿನಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ ಪ್ರಯಾಣಿಸಿದ
ದೂರ ಬರೋಬ್ಬರಿ ಒಟ್ಟು ದೂರ ಎಷ್ಟು 500 ಕಿಮಿ ಮೈನಸ್ ಟ್ಯಾಕ್ಸಿ ಬಸ್ಸಿನಲ್ಲಿ ಚಲಿಸಿದ ದೂರ, ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ, ಪ್ಲಸ್ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ, ಪ್ರಯಾಣಿಸಿದ ದೂರ ಕೂಡಿಸಿ ನೀವು ಏನು ಮಾಡ್ಬೋದು, ಕಳಿಬೋದು. ಇದನ್ನು ನಾ ಯಾಕೆ ಹೇಳ್ತೇನೆಂದ್ರೆ ನಿಮಗೆ ರೀತಿ ಗುರ್ತಿರ್ಬೇಕು. ಸುಮ್ಮನೆ ಅಂಕಿ ಸಂಖ್ಯೆಗಳನ್ನಿಟ್ಟ ನಾವು ಕಳೆದು ಬಿಟ್ಟಿವಿ ಅಂದ್ರೆ ಹೆಂಗೆ? ಸುಮ್ಮ ಅಂಕಿಗಳನ್ನಿಟ್ಟು ನಾವು ಕಳೆಯೋದ್ರಿಂದ ಏನು ಬರ್ತದ? ಒಟ್ಟು ದೂರ ಮೈನಸ್ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಪ್ಲಸ್ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಬರೋಬ್ಬರಿ 500 ಕಿಮಿ ಮೈನಸ್ 160 ಕಿಮಿ ಪ್ಲಸ್ 140 ಕಿಮಿ ಬರೋಬ್ಬರಿ 500 ಮೈನಸ್ 300 ಕಿಮಿ ಬರೋಬ್ಬರಿ 200 ಕಿಮಿ. ನೋಡಿ, ಆದ್ದರಿಂದ ಉತ್ತರ ಬರೋಬ್ಬರಿ ಆನ್ಸರ್ ಇಸ್ ಈಕ್ವಲ್ ಟು ಬಸ್ಸಿನಲ್ಲಿ ಕ್ರಮಿಸಿದ ದೂರ 160 ಕಿಮಿ, ಆಮೇಲೆ ಟ್ಯಾಕ್ಸಿಯಲ್ಲಿ ಕ್ರಮಿಸಿದ ದೂರ 140 ಕಿಮಿ, ರೈಲಿನಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 200 ಕಿಮಿ. ಇನ್ನೊಂದು ಹೇಳ್ತೇನೆ ನಿಮಗೆ. ಈಗ ಸೈನಿಕ್ ಸ್ಕೂಲ್ನಲ್ಲಿ ನವೋದಯದಲ್ಲಿ 3 ಸಂಗತಿಗಳನ್ನೊಳಗ ಒಂದು ಕೇಳ್ತಾನೆ. ಅದಕ್ಕೆ ನಿಮಗೆ ನಾನು 3 ತಿಳಿಸೇನೆ. ಯಾವುದೇ ಮಟ್ಟ ಒಂದು ಸಂಗತಿ ಕೇಳ್ತಾನ. ಏನು ಕೇಳ್ತಾನ? ರೈಲಿನಲ್ಲಿ ಪ್ರಯಾಣಿಸಿದ ದೂರ ಎಷ್ಟು? ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಕೇಳಿದ್ರೆ 160 ಇಷ್ಟೇ ತೆಗೆದು ಬಿಡ್ರಿ, ಹೆಚ್ಚಿಗೇನು ತೆಗೆದ್ಬೇಡ. ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಒಟ್ಟು ದಾರಿಯ 32%, 532 ಸರಾಸರಿ 160 ಕಿಮಿ ಅಂತ ಉತ್ತರ ತೆಗೆದು ಹಾಕಿಬಿಡ್ರಿ. ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದ ದೂರ ಬಂತು 140 ಕಿಮಿ ಅಂತ ತಿಳಿಸ್ಬಿಡ್ರಿ. ರೈಲಿನಲ್ಲಿ ಪ್ರಯಾಣಿಸಿದ ದೂರ ಅಂತ ಕೇಳಿದ್ದ ಅಂದ್ರೆ ಅವಾಗ ಒಂದು ನೀವು ಐಡಿಯಾ ಮಾಡಬೇಕು. ಏನು ಈ ದಾರಿಯದು 100 ಅಂತ ತಿಳ್ಕೊರಿ. ಆ 100ರೊಳಗೆ 32 ಪ್ಲಸ್ 28 ಕೂಡಿಸಿ ಕಳೆದ್ರಿ ಅಂದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಿದ ಶೇಕಡಾ ಪ್ರಮಾಣ ಬರ್ತದ. ಅಂದ್ರೆ 32 1 8 ಎಷ್ಟಾಯ್ತು? 8 2 10, 60 ಆಯ್ತು. 100 ಕಿಮಿಗೆ 40 ಕಿಮಿ ರೈಲ್ನಾಗ ಹೋಗ್ತಾನೆ. 500 ಕಿಮಿಗೆ ಎಷ್ಟು ಹೋಗ್ತಾನೆ? ಅದು ಡೈರೆಕ್ಟ್ ಉತ್ತರ. ನಿಮ್ಮ ತಲೆ ಹೆಂಗಿರ್ತದೆ ಹಂಗೆ ಕೆಲಸ ಮಾಡಿ. ಇಷ್ಟೆಲ್ಲ ಪ್ರಶ್ನೆ ಕೇಳಿಬಿಟ್ಟಾನ. ಏನು ಕೇಳ್ಯಾನ? ನಾನು 500 ಕಿಮಿಗಳ ದೂರದ ಪ್ರಯಾಣ ಮಾಡಿದೆ. ಇದರಲ್ಲಿ 30% ಬಸ್ಸಿನಲ್ಲಿ, 28% ಟ್ಯಾಕ್ಸಿಯಲ್ಲಿ, ಉಳಿದಿದ್ದನ್ನು ರೈಲಿನಲ್ಲಿ ಪ್ರಯಾಣ ಮಾಡಿದೆ. ಪ್ರತಿ ವಾಹನದಲ್ಲಿ ಪ್ರಯಾಣ ಮಾಡಿದ ದೂರಗಳನ್ನು ಕಂಡು ಹಿಡಿಯಿರಿ ಅಂತ ಬರ್ತದೆ. ಹಾಗಂದ್ರೆ ಅವ ರೈಲಿನಲ್ಲಿ ಪ್ರಯಾಣ ಮಾಡಿದ ದೂರ ಎಷ್ಟು ಅಂತ ಒಂದೇ ಪ್ರಶ್ನೆ ಬಿದ್ದಿತ್ತು ಅಂತಂದ್ರೆ
ನೀವೇನು ಮಾಡಬೇಕು, 100ರೊಳಗೆ ಇವೆರಡು ಕೂಡಿಸಿ ಕಳೆಯಿರಿ. ಟ್ಯಾಕ್ಸಿ ದೂರ ಮತ್ತು ಶೇಕಡ ಬಸ್ಸಿನ ದೂರ, ಶೇಕಡ ಟ್ಯಾಕ್ಸಿ ದೂರ ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ. 8 2 10 ಎಷ್ಟಾಯ್ತು? 60. 100ರಾಗ 60 ತೆಗೀರಿ, 40. 100 ಕಿಲೋಮೀಟ್ರಕ್ಕೆ 40 ರೈಲಿನ ಪ್ರಯಾಣ. 500ಕ್ಕೆ ಎಷ್ಟು ಬರ್ತದಿಲ್ಲ ನೋಡ್ರಿ. ಹೆಂಗಂದ್ರೆ ಈ ಪ್ರಶ್ನೆ ಹಿಂಗೆ ಪರ್ಟಿಕ್ಯುಲರ್ ಕೇಳಂಗಿಲ್ಲ. ಈಗ ನಾವು ಕೇಳಿದ್ರೆ ಕೇಳ್ಬೋದು ಸೈನಿಕ್ ಸ್ಕೂಲ್, ಯಾಕೆ 3 ಆಪ್ಷನ್ಸ್ ಇಟ್ಟಿರ್ತಾವೆ ನಾವು. ಏದಾಗ ಬಸ್ಸಿನ ದೂರ 160, ಟ್ಯಾಕ್ಸಿಯ ದೂರ 140, ರೈಲಿನ ದೂರ 200, ಹಿಂಗೂ ಕೇಳ್ಬೋದು. ನೀವು ರೈಲಿನ ಪ್ರಯಾಣ ಕೇಳಿದ್ದಂದ್ರೆ ನೀವು ಅಷ್ಟು ಮಾಡಬೇಕು. ಒಂದು ಬೀಳ್ಬೋದು ಎಕ್ಸಾಂಪಲ್.